ఓం శ్రీ మాత్రే నమః. ఓం శ్రీ మహాయోగి చాపమ్మ దేవే నమః. ఇప్పుడు మనము యాదగిరి నుంచి వచ్చిన ఒక భక్తుని ఇంటర్వ్యూ తీసుకుంటున్నాము. ఆయన ద్వారా ఆయన అమ్మ ద్వారా పొందిన అనుభవాలను మనం ఇప్పుడు తెలుసుకుందాము. నమస్కారం అండి. ನಮಸ್ಕಾರ. ನಿಮ್ಮ ಹೆಸರೇನು? ನನ್ನ ಹೆಸರು ದೇವಣ್ಣ ವಿಶ್ವಕರ್ಮ ಅಂತೇಳಿ ಯಾದಗಿರಿಯಿಂದ ಬಂದಿದ್ದೇವೆ. ಭಕ್ತರು ನಾವು, ಅಮ್ಮನ ಭಕ್ತರು. ಚಾಪಮ್ಮನವರು ಅನೇಕ ಪವಾಡಗಳನ್ನು ನಾವು ಕಣ್ಣಾರೆ ಕಂಡಂಥ ವ್ಯಕ್ತಿಗಳು. ಅದರಲ್ಲಿ ಒಂದು ಸಲ ನಮಗೆ ಮಾಟ ಮದ್ದು ಮಾಡಿಸಿದ್ರು. ಆದರೆ ಚಾಪಮ್ಮನವ್ರ ಹತ್ರ ಬಂದಾಗ ಅದೇನು ಮಾಡ್ತದ ಹೋಗು, ನಿನಗ ಏನು ಮಾಡಲ್ಲ ಅಂತ ಹೇಳಿದ್ರು. ಆ ಒಂದು ಅವರ ಒಂದು ಮಾತಿನ ಒಂದು ನುಡಿಯ ಒಂದು ಮುಖಾಂತರ ನಮಗೆ ಬಹಳ ಆರಾಮಾಯಿತು. ಖಾಲಿ ಒಂದು 15 ದಿವಸದಲ್ಲಿ ಆರಾಮಾಯಿತು. ಅಂಥ ಚಾಪಮ್ಮನವರ ಮಹಿಮೆ ಅತಿ ಅಪಾರವಾದದ್ದು. ಬಹಳ ಜನಕ್ಕೆ ಅವರು ಕಾಮಧೇನುವಾಗಿ, ಕಲ್ಪವೃಕ್ಷವಾಗಿ ಅವರು ಅನೇಕ ಪವಾಡಗಳನ್ನು ಮಾಡಿ ನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ ಅವರು ಅನೇಕ ಭಕ್ತರನ್ನು ಉದ್ಧರಿಸಿದ್ದಾರೆ. ಅಂತಹ ಮಹಿಮಾ ಮಹಾಯೋಗಿನಿ ಚಾಪಮ್ಮ ಅಮ್ಮನವರ ದಿವ್ಯ ಸನ್ನಿಧಾನಕ್ಕೆ ಬಂದಿದ್ದೇನೆ. ಈಗ ನಿಮ್ಮ ಹೆಸರೇನ್ರಿ? ಚಂದ್ರಮೌಳಿ. ಇವರು ನಮ್ಮ ಒಂದು ತಮ್ಮ ಪವಾಡಗಳನ್ನು ಏನಾದರೂ ನೀವು ಕಂಡಿದ್ದೀರಾ ಅಂತ ಕೇಳಿದಾಗ ನಾವು ಹೇಳಬೇಕಾಯಿತು. ಆ ಚಾಪಮ್ಮನವರ ಪವಾಡಗಳು ಅಪಾರವಾಗಿದ್ದು, ಆ ತಾಯಿಯ ಸೇವೆ ಈಗಲೂ ಕೂಡ, ಅವರು ಜೀವ ಸಮಾಧಿ ಹೋಗಿದ್ದು ಕೂಡ ಈಗಲೂ ಕೂಡ ಅವರ ಬೇಡಿದ ಭಕ್ತರಿಗೆ ಬೇಡಿದಂಥ ವರಗಳನ್ನು ಕಟ್ಟು ಕಳಿಸ್ತಾರೆ ಅಂತೇಳಿ ನಾನು ನಂಬಿದ್ದೇನೆ, ನಾನು ಮನಗಂಡಿದ್ದೇನೆ. ಇದರಲ್ಲಿ ಯಾವ ಸಂಶಯವಿಲ್ಲ ಅಂತೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ನೀವು ಯಾವಾಗಲಿದ್ದ ಅಮ್ಮ ಹತ್ರ ಬರ್ತಾ ಇದ್ದಾರೆ? ನಾವು ಸುಮಾರು 27-28 ವರ್ಷದಿಂದ ಅಮ್ಮನವರಲ್ಲಿ ಬರ್ತಾ ಇದ್ದೇವೆ. ಎಲ್ಲೆಲ್ಲಿ ನೀವು ನೋಡಿದ್ದಾರೆ ಅಮ್ಮನವ್ರನ್ನ? ಕಾತ್ರಿಕೆಯಲ್ಲಿ, ಮತ್ತು ನಿಂಗಲ್ ದಿನ್ನಿಯಲ್ಲಿ, ಡಂಬಲ್ ದಿನ್ನಿಯಲ್ಲಿ, ಅಗಸಲ್ ದಿನ್ನಿಯಲ್ಲಿ, ಬಾಪರಂ ಗೇಟ್ನಲ್ಲಿ, ಮತ್ತು ಇವೆಲ್ಲ ಕಡೆಗೆ ಇದ್ದಾಗ ನಾವು ಹೋದಾಗ ಅಡವಿಯಲ್ಲಿ ಇರ್ತಿದ್ಲು ಅಮ್ಮನವರು. ಅಡವಿಯಲ್ಲಿ ಹೋಗಿ ನಾವು ಆ ತಾಯಿಯ ಹೇಳಿದ ಜಾಗದಲ್ಲೇ ಮಲ್ಕೋಬೇಕು, ಅವರು ಕೊಟ್ಟ ಪ್ರಸಾದ ಊಟ ಮಾಡಬೇಕು. ಹಿಂಗೆಲ್ಲ ನಾವು ಭಾಳ ಆ ತಾಯಿಯ ಒಡನಾಡಿದ ಒಂದು ಭಕ್ತನಿದ್ದು ನನಗೆ ಅವರ ಕಡೆಯಿಂದ ಬಹಳ ದುಡ್ಡಿರಲಿಲ್ಲ. ಮನೆ ಕಟ್ಟೋಕೆ ನಾನು ಚಾಲು ಮಾಡಿದೆ. ಅಮ್ಮ ಮನೆ ಕಟ್ಟಲೇನಮ್ಮ ಆ ಜಾಗದಾಗ ಅಂತ ಕೇಳಿದಾಗ ಅಮ್ಮನವ್ರು ಏನಂದ್ರು, ಆ ಜಾಗದಾಗ ಮನೆ ಕಟ್ಟಲೇನಮ್ಮ ಅಂತಂದ್ರೆ, ಕಟ್ಟು, ಭಾಳ ಚಲೋ ಮನೆ ಆಗ್ತದ, ಭಾರಿ ಆಗ್ತದ ಮನೆ ಅಂದ್ರೆ, ನೀ ಬರ್ತೀಯ ನಮ್ಮ ಓಪನಿಂಗ್ ಮತ್ತ ಅಂತ ಅಂದಾಗ, ನಾ ಬರ್ತೀನೋ ಓಪನಿಂಗ್ ಅಂತ ಹೇಳಿದ್ರು. ಆದರೆ ನನ್ನ ಹತ್ರ ಒಂದು ನಯ ಪೈಸೆ ದುಡ್ಡಿರಲಿಲ್ಲ. ಅದು ಹೆಂಗ ಮಾಡಿದ್ರು ಏನೋ ಆ ತಾಯಿಯ ಒಂದು ಆಶೀರ್ವಾದದಿಂದ ಈಗ ನನ್ನ ಮನೆಗೆ ಚಾಪಮ್ಮ ದೇವಿ ನಿಲಯ ಅಂತ ಹೇಳಿ ನಾನು ಕರಿತಾ ಇದ್ದೇನೆ. ಅಂತ ಮಹಿಮಾ ಪುರುಷರು ಜಗತ್ತಿನಲ್ಲಿ ಆಗಿ ಹೋಗಿದ್ದಾರೆ. ಅಂಥವರ ಶ್ರೀಪಾದಗಳಿಗೆ ನನ್ನ ಶರಣಾರ್ಥಿಗಳು. ಇಲ್ಲಿ ಒಂದು ಸಲ ಒಬ್ಬ ಭಕ್ತ, ನಾವು ಕಂಡಿದ್ದು, ಒಬ್ಬ ಭಕ್ತ ಕಾಲು ಇಷ್ಟತ್ರ ಬಾತಿತ್ತು. ಅವನ ಕಾಲು ನೋವು ಎಲ್ಲ ಇದು ಆದವಾನಿ ಮತ್ತು ಬಳ್ಳಾರಿ ದವಾಖಾನೆಯಲ್ಲಿ ತೋರಿಸಿದ್ರು ಕೂಡ ಆ ಕಾಲು ಬ್ಯಾನಿ ವಾಸಿ ಆಗಿರಲಿಲ್ಲ. ಅವನು ಬಂದು, ನಾನು ಆವತ್ತಿನ ದಿವಸದಲ್ಲಿ ಹೋಗಿದ್ದೀನಿ ರೀ. ಹೋದಾಗ ಏನಾಯ್ತು, ಅವನು ನಮ್ಮ ಪಕ್ಕದಲ್ಲೇ ಮಲ್ಕೊಂಡ. ಅದು ಎಲ್ಲ ದವಾಖಾನೆ ತೋರಿಸಿ ಕಾಲು ಏನಾಗಿತ್ತಂದ್ರೆ ಭಾಳ ನಾಜೂಕಾಗಿತ್ತು ಕಾಲು. ಆದಾಗ ಅವನು ಒಂದಲ್ಲೇ ಮಕ್ಕೊಂಡಿವಿ. ರಾತ್ರಿ ಅಮ್ಮನವ್ರು ಬಂದು ಏನು ಮಾಡಿಬಿಟ್ರು, ಅವನ್ನೆಲ್ಲ ದವಾಖಾನೆ ತೋರಿಸಿ ಸಾಕಾಗಿ ಅಮ್ಮನಲ್ಲಿಗೆ ಬಂದಿದ್ನಂತೆ. ಯಾರೋ ಹೇಳ್ಯಾರ, ಅಮ್ಮ ಹಿಂಗ ಆಳ ಹೋಗು ನೀನು ಅಂತ ಹೇಳಿದಾಗ ಅವನು ಭಕ್ತ ಸಿರುಗುಪ್ಪ ತಾಲೂಕದವನು ಬಂದಿದ್ದ. ನಾವು ಹೋದಾಗ ಅವನು
ಏನದಂದ್ರೆ ಅಮ್ಮ ಹಿಂಗಾಗ್ಯದಮ್ಮ ಅಂತಂದ್ರೆ ಆಯಿತು ಇರು ಅಂತ ಹೇಳಿದ್ರು. ನಮ್ಮ ಜೊತೆಯಲ್ಲೇ ಅವನು ಮಲಿಕೊಂಡಿದ್ದ. ಅವನು ಒಂದು ಪುಣ್ಯನೋ ಏನೋ ರಾತ್ರಿ ಒಂದು ಇಂಥ ಸೈಜ್ ಕಲ್ಲು 1 ಸೈಜ್ ಕಲ್ಲು ತಂದು ಆ ಕಾಲಿನ ಮೇಲೆ ಹಾಕಿಬಿಟ್ಲು. ಹಾಕಿದಾಗ ಅವನು ಮೊದಲೇ ನಾಜುಕಾದಂಥ ಕಾಲು, ಅವನು ಎದ್ದು ಕೂಡಲೇ ಲಬ 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 1 ಗಂಟೆ ಆಗ್ಯದ್ರಿ. ಆ ಟೈಮ್ನಲ್ಲಿ ಹಾಕಿಬಿಟ್ಳು ಅವನಿಗೆ ಕಾಲಿಗೆ ಕಲ್ಲು. ಹಾಕಿದ್ರೆ ಅಮ್ಮ ಈ ಅಮ್ಮನ ಬಳಿಗೆ ಸುಮ್ಮನೆ ಬಂದಿನಲ್ಲೋ ಅಮ್ಮ ಅಂತಂದು ಅವನು ಅಳಕ್ಕೆ ಶುರು ಮಾಡಿದ. ಶುರು ಮಾಡಿದಗಳಿಗೆ ಹೊಳತೇನ್ಲೇ ಮಗನ ಅಂತಂದು ಮತ್ತೆ ಅವನು ಹೊಡ್ಯಕ್ಕೆ ಹೋದ್ಲು. ಅವನು ಆ ಕಾಲು ನೋವು ಅಷ್ಟಿದ್ರು ಕೂಡ ಇನ್ನು ಏನು ಹೊಡಿತಾಳೆ ಏನೋ ಅಂತ ಹೇಳಿಬಿಟ್ಟು ಅವನು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ರಾತ್ರಿ 1 ಗಂಟೆಯಲ್ಲಿ ಓಡಕ್ಕೆ ಶುರು ಮಾಡಿದ. ಆಗ ನಾವು ಅವನಿಂದ ಹಿಂಬಾಲಿಸಿ ಮತ್ತೆ ಒಬ್ಬನೇ ಪಾಪ ಅವನು ಬಂದಿದ್ದ. ಹೋಗಿ ನೀನು ಅದಿದು ಭಯ ಪಡಬೇಡ, ನಾವು ಇರ್ತೀವಿ, ಅಮ್ಮ ಬುಡಮ್ಮ ಅಂತ ಅಂತೀವಿ. ನಿಂದೇನಲ್ಲೋ ಅಂತೇಳ ನಮಗೆ. ಅಮ್ಮ ಬುಡಮ್ಮ ಇರ್ಲಮ್ಮ ಅಮ್ಮ ಅಂತ. ನಿಂದೇನಲ್ಲೋ ಅಂತ ಕೇಳಿದಾಗ ಅಮ್ಮ ಇಲ್ಲಿ ಮಲಿಕಂತಾನಮ್ಮ ಅವನು ಅಂತಂದಾಗ ಆಯ್ತು ಮಲ್ಕೋರಿ ಅಂತ. 1 ಗಂಟೆ ಆಗಿದೆ. ನಾವು ಅವನು ಜೊತೆಯಲ್ಲಿ ಮಲ್ಕೊಂಡಿವಿ. ಬೆಳಗ್ಗೆ ಎದ್ದಾಗ ಆ ಕಾಲು ಹಗುರಾಗಿತ್ತು ಅವನಿಗೆ. ಹಗುರಾಗಿ ಅವನು ಭಾಳ ಸಂತೋಷ ಆಗಿತ್ತು. ಆ ಕಾಲು ಬಾಧ ಬಹಳ ಇತ್ತಲ್ರಿ. ಅಲ್ಲಿ ಎಲ್ಲ ಬಳ್ಳಾರಿ ಸಿರುಗುಪ್ಪ ಎಲ್ಲ ಆದ್ವಾನಿ ತೋರಿಸಿ ಸಾಕಾಗಿತ್ತು ಅವನಿಗೆ. ಆ ಕಾಲು ಆರಾಮಾದಾಗ ಅವನು ಏನಂದ, ಅಪ್ಪ ನೀ ಹೇಳಿದ ಮಾತು ಖರೆ ಐತಲ್ಲೋ, ಭಾಳ ನನಗೆ ಆರಾಮಾಗ್ಯದ. ಇಲ್ಲೋ ನಿನಗೇನಾದ್ರೂ ಕೆಡಗಿದ್ರೆ ಆ ತಾಯಿ ನಿನಗೆ ಕಲ್ಲು ಹಾಕಿದ್ದಾಳೆ, ನೀನೇನು ಚಿಂತೆ ಮಾಡಬೇಡಿ, ನಿನಗೆ ಆರಾಮಾಗ್ತದ ಅಂತೇಳಿ ರಾತ್ರಿ ನಾವು ಅಂದಿದ್ವಿ. ಅವನು ಬೆಳಕು 8 ಗಂಟೆ 7 ಗಂಟೆ ಮೇಲಾಗಿತ್ತು ರೀ. ಅವನು ಮಲ್ಕೊಂಡು ಎದ್ದಾಗ ನಾವು ಎದ್ದು ಕುಂತಿದ್ದೀವಿ. ಎದ್ದಾಗ ಅವನು ಕಾಲು ನೋಡ್ತಾನ ಆರಾಮಾಗಿ, ಏನಿಲ್ಲ, ಏನು ಬಾಧ ಇಲ್ಲ. ಬಾಧ ₹1 8 ಕಡಿಮೆ ಆಗಿಬಿಟ್ಟದ ಅವನಿಗೆ. ಅಂದಾಗ ಅವನಿಗೆ ಮನವರಿಕೆ ಆಯ್ತು. ಆದಾಗ ಅವನು ಪ್ರತಿ ಅಮಾವಾಸ್ಯೆ ಬಂದು ತಾಯಿನ ಭೇಟಿ ಹಾಕೊಂತ ಇದ್ದ. ನಾನು 1-2-3 ಅಮಾವಾಸ್ಯೆ ಅವನು ಬಂದಾಗ ನಾವು ಹೋಗಿದ್ವಿ. ಹಿಂಗಾಯ್ತು. ಈಗ ಆರಾಮ ನಡೀತಿದ್ದ ಚಲೋ. ಏನು ಕಾಲ ಅನ್ನೋದು ಆ ಗಾಯ ಗುರುತು ಏನಿಲ್ಲ ಮಾಯ ಆಗಿತ್ತು. ಇದು ನಾವು ಕಂಡಂತ ಒಂದು ಶಾಪಮ್ಮನವರ ಒಂದು ಪವಾಡ ಅಂತ ನಾನು ಹೇಳಬಲ್ಲೆ. ಆಮೇಲೆ ಇನ್ನ ಏನನ್ನ ಊರಿನಲ್ಲಿ ನೀವು ನೋಡಿದ್ದಾರ ಅವದು ಮಹಿಮೆಗಳು? ಇನ್ನೊಬ್ಬ ಕಾತ್ರಿಕೆಯಲ್ಲೇ ಅವನು ಗ್ರಾಮ ಸೇವಕ, ಗ್ರಾಮ ಪಂಚಾಯತ್ ಅಧ್ಯಕ್ಷ. ಯಾರು ಈಡಿಗೆ ಕುಲದವ, ಈಡಿಗೆ ಜಾತಿಯವನು. ಅವನು ನಮಗೆ ಕೂನ ಎಲ್ಲ ಏನಲ್ಲ. ಅವನು ಅಬ್ಬೆ ತುಮಕೂರು ಅಂತೇಳಿ ಯಾದಗಿರಿ ಡಿಸ್ಟಿಕ್ನಲ್ಲಿ ಅಬ್ಬೆ ತುಮಕೂರು ಅಂತ ಒಬ್ಬ ಶರಣ ಇದ್ದಾನೆ, ವಿಶ್ವರಾಧ್ಯರು ಅಂತೇಳಿ. ಅಲ್ಲಿಗೆ ಅವನು ಬಂದಿದ್ದ. ನಾವು ಆ ದೇವಸ್ಥಾನಕ್ಕೆ ಹೋಗಿದ್ವಿ. ಹೋದಾಗ ಅವನು ನಿಮ್ದು ಯಾವ ಊರ್ರಿ ಅಂತ ನಾವು ಕೇಳಿದ್ವಿ. ನಮ್ಮದು ಹಿಂಗ ಕಾತ್ರಿಕಿ ಅಂತ ಹೇಳ್ದ. ಕಾತ್ರಿಕಿ ಅಂತ ಹೇಳಿದ ಕೂಡಲೇ ನಮಗೆ ಗೊತ್ತಿಲ್ಲ, ಅಮ್ಮನವ್ರು ಇದ್ದದ್ದನ್ನು ಗೊತ್ತಿಲ್ಲ, ನಮ್ಮ ಅಮ್ಮನವ್ರನ್ನು ನೋಡಿಲ್ಲ ನಾವು. ಅವನಲ್ಲಿದ್ದೇ ನಾವು ಅಮ್ಮನವ್ರನ್ನ ಕಂಡಿದ್ದು. ಆವಾಗ ಏನಂತ ನಿಮ್ಮದು ಯಾವ ಊರ್ರಿ ಅಂತ, ನಮ್ಮದು ಇಲ್ಲೇ ಬಾಜು ಯಾದಗಿರಿ. ಸರಿ, ಇಲ್ಲಿಗೆ ವಿಶ್ವರಾಧ್ಯರ ದರ್ಶನಕ್ಕೆ ಬಂದಿವಿ ಅಂತ. ಸರಿ ಮಾತಾಡ್ಕೊಂತ ಕುಂತಿದ್ವಿ. ಅವಾಗ ಹೇಳ್ದವನು, ಅಲ್ಲಿ ನಮ್ಮ ಭಾಗಕ್ಕೆ ಒಬ್ಬ ಶರಣಮ್ಮ ಇದ್ದಾಳಪ್ಪ, ಚಾಪಮ್ಮ ಅಂತೇಳಿದ್ದಾಳೆ, ಹುಚ್ಚಿ ಥರ ಇದ್ದಾಳೆ. ಆ ಅಮ್ಮನ ಪವಾಡಗಳು ನನಗೆ ಅವಾಗ ಹೇಳಕತ್ತಿದ್ದವ. ಯಾರು? ಈಳಿಗೆರವ. ಏನು ಹೇಳಕತ್ತಿದ್ದವ ಅಂದರೆ, ನೀವೇನಾರ ಕಂಡೀರಿ ಏನಂತ ನಾ ಕೇಳಿದೆ. ಇವರು ಸರ್ ಹೆಂಗೆ ಕೇಳ್ತಾರೆ, ಈಗ ನೀವೇನು ಕಂಡೀರಿ ಆ ಅಮ್ಮನ ಬಲ್ಲಿ ಅಂತ ಕೇಳಿದಾಗ ನನಗೆ ಹೋಗಲಾರ್ದಂಥ ಬಾಧ ಕಳೆದುಬಿಟ್ಲು. ಏನು ಅಂತ ನಾ ಕೇಳಿದಾಗ ಅವರು ಈ ಬಲಗಣ್ಣು ಬರೇ ನೀರು ಸೋರಿ ಅವರಿಗೆ ಭಾಳ ತೊಂದರೆ ಕೊಟ್ಟಿತ್ತು. ಎಲ್ಲ ಬೆಂಗಳೂರು, ಗುಲ್ಬರ್ಗ, ಆಮೇಲೆ ಅವರು ಗುಲ್ಬರ್ಗದಾಗ ಯಾರೋ ಅವರು ಸಂಬಂಧಿಕರಿದ್ರಂತ. ಗುಲ್ಬರ್ಗದಾಗ ಡಾಕ್ಟ್ರ್ ಚಲನ ಬಾರೋ ಅಂತ ಕರ್ಕೊಂಡೋಗಿ ಅವನಿಗೆಲ್ಲ ಇಲಾಜ್ ಮಾಡಿಸಿದ್ರು ಏನಾಗಿಲ್ಲ. ಬೆಂಗಳೂರು ತನಕ ಹೋಗಿ ಬಂದನು ಏನಾಗಿಲ್ಲ. ಆವಾಗ ಒಂದು ಸಲ ಚಾಪಮ್ಮನವ್ರಿಗೆ ಅವನು ಭಾಳ ಒಳ್ಳೆಯವನು ರೀ. ಅಮ್ಮ ನಿಂಗಲ್ದಿನ್ನೆಗಾಳ ಅಲ್ಲಿ ಕಾತ್ರಿಕೆ ಒಂದು ಸಮೀಪ ಅಲ್ಲ, ಒಂದು 2 ಕಿಲೋಮೀಟರ್.
ಅವನಿಗೆ ಇಲ್ಲೇ ಈ ಅಮ್ಮ ಏನು ಮಾಡ್ತಾಳೆ ಅಂಬಂಗಾಗ್ಯದ ಅವನಿಗೆ ಹುಚ್ಚಿಗ. ಅವಾಗ ಈ ಅಮ್ಮ ಹುಚ್ಚಿ ಏನು ಮಾಡ್ತಾಳೆ ನನಗೆ ಅಲ್ಲಿಗೆ ಹಾಕೊಂಬಿಡು ಅಂತ ಹೋಗಿಲ್ರಿ ಅವ ಅಲ್ಲಿದ್ರು. ಅವಾಗ ಹೇಳ್ತಿ ಏನಂದಳ್ರಿ ಒಂದು ಸಲ, ಅಲ್ರಿ ಎಲ್ಲ ಜನರು ಹೋಗಿ ಬರ್ತಾರ, ಎಷ್ಟೆಷ್ಟು ಇದಾತವಂತ, ನೀವು ಸುಮ್ಮನೆ ಹೋಗಿ ಬರ್ರಿ ಅಂತಂದು 2 ರೊಟ್ಟಿ ಪುಂಡೆ ಪಲ್ಯ ಕಟ್ಟಿ ಕಳಿಸಿದ್ರಂತ್ರಿ. ಅವಾಗ ಅವ ಅಮ್ಮಗ ಕೂನ ಪರಿಚಯ ಅವಾಗ ಹೋಗಿ 2 ರೊಟ್ಟಿ ಅದಿದು ಇಟ್ಟು ನಮಸ್ಕಾರ ಮಾಡಿ ಕುಂತ್ಕೊಂಡಾಗ, ಏನೋ ಈಗ ಬಂದೇನೋ ಬೋಸಡಿಕೆ ಅಂತ ಬಂದು ಈ ಹೆಬ್ಬಟ್ಟಿಲಿದ್ದ ಒದ್ದಳಂತ್ರಿ. ಈ ಹೆಬ್ಬಟ್ಟಿಲಿದ್ದ ಕಣ್ಣಿಗೆ ಒದ್ಬಿಟ್ಲಂತ್ರಿ. ಈ ಕಣ್ಣಿಗೆ ಅದು ಮೊದಲೇ ನೀರು ಸೋರಿ 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 ಕಣ್ಣು ನಾಜುಕಾಗಿತ್ತಲ್ರಿ. ಬೆಂಕಿ ಉಂಡೆ ಇಟ್ಟಂಗ ಆಯ್ತಂತ್ರಿ ಅವನಿಗೆ ಕಣ್ಣಾಗ ಬೆಂಕಿ ಉಂಡೆ ಇಟ್ಟಂಗ ಆದ ಕೂಡಲೇ ಅವನು ಆಯಪ್ಪೋ ಈ ಅಮ್ಮನ ಬಲಿ ಬಂದಿದ್ದ ತಪ್ಪಾಯ್ತಲ್ಲಪ್ಪ, ನಾನು ಇದೇನಪ್ಪ ಅಂತೇಳಿ ಅವನು ಆಶ್ಚರ್ಯಕ್ಕೊಳಗಾಗಿ ಓಡಾಡಕತ್ತಿದ್ದಂತ್ರಿ. ಓಡಾಡಕತ್ತಿದಾಗ ಅವಾಗ ನಿಂದ್ರಲ್ವ ನೀನು ಅಂತಂದು ಮತ್ತೆ ಅವನು ಬೆನ್ನ ಹಚ್ಚಿದಾಗ ಇನ್ನೂ ಏನು ಹೊಡಿತಾಳೆ ಅವನು ಕೆಡಿವಾಕಿ ಅಂತಂದು ಅವನು ಮನೆಗೆ ಹೋಗಿಬಿಟ್ರಿ. ಅಲ್ಲಿ ಸಮೀಪ ಊರು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಒಡೆ ಅಂತ ಹೋದ್ನಂತ್ರಿ. ಹೋಗಿ ಹೆಣ್ತಿಗೆ ಹೇಳಿದ್ನಂತ್ರಿ, ಮನ್ಯಾಗ ಆಸೆ ಇಲ್ಲ ಅಂತಂದ್ರಿ. ಫ್ಯಾನ್ ಇತ್ತಂತ್ರಿ, ಹಿಂಗ ಫ್ಯಾನಿನ ಕೆಳಗ ಮಲಿಕೊಂಡಾಗ ಅವನಿಗೆ ಸ್ವಲ್ಪ ನಿದ್ದೆ ಎತ್ತಿ ಬಿಡ್ತಂತ್ರಿ. ನಿದ್ದೆ ಎತ್ತಿದಾಗ ಮಠ ಮಧ್ಯಾಹ್ನದಾಗ ಒದ್ದಿದ್ಲಂತ್ರಿ ಶಾಪಮ್ಮವ್ವ. ಮಠ ಮಧ್ಯಾಹ್ನದಾಗ ಒದ್ದಾಗ ಆ ಒಂದು ಬಾದಕ್ಕ ಅವನಿಗೆ ನಿದ್ದೆ ಬಂದ್ಬಿಟ್ಟದ್ರಿ. ನಿದ್ದೆ ಬಂದಾಗ ತಿರುಗಿ 4-5 ಗಂಟೆ ತನ ಮಕ್ಕಂಡಂತ್ರಿ. ಯಾಕೋ ಹಿಂಗ ಮಾಡಕತ್ತನ ಯಜಮಾನ ಅಂತಂದು ಸುಮ್ಮನೆ ಅಲ್ಲಂತ್ರಿ ಹೇಳ್ತಿ. 4-5 ಗಂಟೆಗೆ ಅವನಿಗೆ ಎಚ್ಚರಿಕೆ ಆದಾಗ ಕಣ್ಣಿನ ಬಾಧ ಕಡಿಮೆ ಆಗಿತ್ತು. ಹಂಗ ಒಂದು ಪವಾಡ ನನಗೆ ತೋರಿಸಾಳಪ್ಪ, ನೀನು ಒಂದು ಸಲ ಬಾ ನಮ್ಮ ಕಡೆಗೆ ಅಂತ ಹೇಳಿದ್ದವ. ಅವನ ಮಾತು ಕೇಳಿ ನಾನು ಅಡ್ರೆಸ್ ತಗೊಂಡು ಅವನ ಮನೆ ಅಡ್ರೆಸ್ ತಗೊಂಡು ಹೋಗಿ ಅವನಿಗೆ ಫಸ್ಟ್ ಭೇಟಿಯಾದ. ನಾನು ಭೇಟಿಯಾದಾಗ ಅವನು ಕರ್ಕೊಂಡು ಹೋದ ಅಮ್ಮನ ಬಲಿಗೆ ಕರ್ಕೊಂಡು ಹೋದಾಗ ಏನೋ ಅವಿನಾಭಾವ ಸಂಬಂಧನೂ ಏನೋ ನಮಗ ಆ ತಾಯಿ ಕೃಪಾಶೀರ್ವಾದ ಏನೋ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ 27-28 ವರ್ಷ ನಡೀತದ. ಹೋಗಿ ಬಂದು ಮತ್ತು ಎಲ್ಲ ಇಲ್ಲಿ ಇದು ಯಾವುದೋ ಒಂದು ಮಠದಾಗಿದ್ದಳು ಅವಾಗೂ ಅಲ್ಲಿ ಎಲ್ಲ ಕಡೆಗೆ ನಾವು ಆ ಅಮ್ಮ ಎಲ್ಲೆಲ್ಲಿ ಆಳ ಕಲಮಂಗಿ ಮತ್ತು ಅದಿದು ಗುಂಡಸಂಕನಾಳ, ಆಮೇಲೆ ಮಗ ಇರ್ತಾನಲ್ರಿ ಅದು ಊರು ಯಾವುದು ಕಾರಟಿಗಿದ್ದಳು ಕೆಲವು ದಿವಸ. ಅಲ್ಲಿಗೂ ಹೋಗಿ ಎಲ್ಲ ಕಡೆಗೆ ಆ ತಾಯಿ ದರ್ಶನ ಮಾಡಿಕೊಂಡು ನಮಗೇನು ಎಲ್ಲ ಆರಾಮಿಟ್ಟಾಳ ನಮಗೆ. ನೀ ಹೇಳಿದ್ಲ ನೀ ಏನೆಲ್ಲ ಆರಾಮಿರ್ತಿದ್ದು ಹೋಗು ಅಂತ ಅಂದಿದ್ದು. ಹಂಗೆ ಇವರು ಇನ್ನು ಏನನ್ನ ನೀವು ನೋಡಿದ್ದೀರಿ? ನಾವು ನೋಡಿ ಕಾರ್ ಅಂತ ಹೇಳಿದ್ದೀರಲ್ಲ ಈಗ ಅನ್ರಿ. ಕಾರು ಕಾರು ಒಬ್ಬ ಬ್ರಾಹ್ಮಣರು, ಅದು ಬ್ರಾಹ್ಮರೇ ಅವರು ಬ್ರಾಹ್ಮಣರೇನ್ರಿ ಅವರು? ಹೌದೌದು. ಅವರು ಅದು ಕಾರ್ ರೋಡಿಗೆ ನಿಂದ್ರಿಸಿ ಎಲ್ಲಿ ಇದು ಸಂಘಟನಾ ಇದು ನಿಂಗಲದಿನ್ನೆ ನೋಡ್ರಿ. ನಮಗೆ ಅಷ್ಟು ಸ್ವಲ್ಪ ದಾಸ ಕಾತ್ರಿಗೆ ಲಿಂಗಲ್ದಿನ್ನೆ, ಅದೇ ನಿಂಗಲ್ದಿನ್ನೆ ಅಂದ್ರಿ. ಹೌದು, ನಿಂಗಲ್ದಿನ್ನೆ ದಾಟಿಲ್ಲ ಹೊಲ್ದಾಗ ಅವಾಗ ಅದು ನೀವು ನಾವು ಅವಾಗ ಅಂದ್ರಿ ಆ ಘಟನೆ ನಡೆದು ಮರುದಿವಸ ಹೋಗಿದ್ವಿ ನಾವು. ಆ ಘಟನೆ ನಡೆದತ್ತು, ನಾವು ಕಣ್ಣಾರೆ ನೋಡಿಲ್ಲ. ಆ ಘಟನೆ ಹೋಟೆಲ್ದವ ಇದ್ದೇನ್ರಿ. ಹೌದು, ಹೋಟ್ಲ್ ಐತಲ್ಲ ಎತ್ತರ ಇದ್ದ ನೋಡ್ರಿ, ತಿಮ್ಮಪ್ಪ ನಮಗೆ ಭಾಳ ಜೀವ ಅನ್ನೋದ. ಯಾರು ವೆಟರ್ನರಿ ಕಾಂಪೌಂಡರ್ ತಿಮ್ಮಪ್ಪ, ಹೋಟೆಲ್ ತಿಮ್ಮಪ್ಪ. ಹೌದೌದು. ಅವಾಗ ಅವನು ಹೇಳಿದ, ಏನು ಆಚಾರ್ಯ, ನನಗೆ ಎಲ್ಲರೂ ಆಚಾರ್ಯ ಭಾಳ ಪರಿಚಯ ಆಗಿಬಿಟ್ಟಿದೆ ಎಲ್ಲ ಊರು 4 ಹಳ್ಳ್ಯಾಗ. ಆಚಾರ್ಯ ಬಂದ ಅಂದ ಕೂಡಲೇ ನಾನು ಓದ ಕೂಡಲೇ ಭಜನೆ ಚಾಲು ಮಾಡ್ತಿದ್ರು. ನಾವು ಓದಿವಂತ ತಿಳ್ಕೊರಿ. ಆ ಊರಿಗೆ ಹೋದ್ರೆ ನಮ್ಮ ಆಚಾರ್ಯ ಭಜನೆ ಚೆನ್ನಾಗಿ ಮಾಡ್ತಾನ, ಭಜನೆ ಮಾಡಮ್ರಿ ಅಂತೇಳಿ ಎಲ್ಲಾರು ಕಲಿತಿದ್ರು. ರಾತ್ರಿ 1-2 ಗಂಟೆ 3 ಗಂಟೆ ಭಜನೆ ಮಾಡಿ 10 ಚಾಲು ಮಾಡಿದ್ರು. 12-1 ತನಕ ಭಜನೆ ಮಾಡಿ ಅಮ್ಮನ ಮುಂದೆನೇ ಮಾಡ್ತಿದ್ವಿ. ಮಾಡಿ ಯಾಕಡೆ ಹೋಗಿ ಅವ್ರು ಮಲ್ಕೊಂತಿದ್ರು. ನಾವು ಈ ಘಟನೆ ಕಾರ್ ಕೀ ಇಲ್ದೇನೆ ಚಾಲುವಾಗಿ ಅಮ್ಮನ ತಕ್ಕ ಬಂದಿತ್ತು ಅಂತ ಎಲ್ಲಾರು ಹೇಳ್ಯಾರ. ಅದೊಂದು ಘಟನೆ. ಇದು
ಒಂದು 4 ಚೌದಾರಿ ಆಗ್ತಕ್ಕಂಥ ತುಂಡು ಅಂದ್ರೆ ಏನ್ರಿ ದೊಡ್ಡ ಇಷ್ಟು ಪಿಂಡೊಂದು ತುಂಡು ಖಾಲಿ ತನ್ನ ಶೀರಿ ಏನು ಇರ್ತದಲ್ಲ ಶೀರಿ ಕೊಂಚಿಲಿಂದ ಟ್ರ್ಯಾಕ್ಟರ್ ಸರಪಳಿಗಳು ಹರಿದಂತ ಒಂದು ಅದಿದೆ ರೀ. ಆ ತುಂಡಿಗೆ ಕಟ್ಟಬೇಕು, ಸರಪಳಿಗಳು ಅರಿಬೇಕು, ಆ ತುಂಡಿಗೆ ಕಟ್ಟಬೇಕು, ಸರಪಳಿಗಳು ಅರಿಬೇಕು. ಮತ್ತೆ ಹೆಂಗ್ ಮಾಡ್ಬೇಕು ಅಂತಂದು ಆಲೋಚನೆ ಮಾಡಿ ಊರಾಕ ಹೊಂಟಾರ್ರಿ ಅವರು. ಮತ್ತೆ ಒಂದು ದೊಡ್ಡ ಗೌಡ್ರ ಮನೆಗೆ ಒಂದು ಪಿಂಡಂದು ಸರಪಳಿ ತರಾಮು, ಆ ಸರಪಳಿ ತಂದು ಆ ತುಂಡಿಗೆ ಕಟ್ಟಿ ಎಳಸಮ್ಮ ಅಂತೇಳಿ ಹೊಂಟಾಗ ಈ ತಾಯಿ ಎದುರಿಗೆ ಬರ್ತಾಳ ಅವ್ರಿಗೆ. ಯಾರು ಅಮ್ಮನವ್ರು ಎದುರಿಗೆ ಬಂದಾಗ ಯಾಕಡೆ ಹೋಗಿದ್ರು ಅಂತ ಕೇಳ್ತಾಳ. ಆ ಅಮ್ಮ ಯಾರಿಗೂ ಮಾತಾಡ್ಸೋಕಿ, ಯಾರಿಗೋ ಬಿಡೋಕಿ ಅಂದಾಗ, ಅಮ್ಮ ಹಿಂಗ ತುಂಡು ಎಳ್ಕೊಂಬರಕ್ಕೆ ಹೋಗಿದ್ವಿ ಅಮ್ಮ, ಬಿಸಿಲಾಯಿತು, ನಮ್ಗೆ ನೀರಡಿಕೆ ಆಯ್ತಮ್ಮ, ಅದಿದ್ರ ತುಂಡು ಸರಪಳಿ ಹರಿದ್ಬಿಟ್ಟು ಅಮ್ಮ, ಬರವಲ್ದು, ಏನು ಮಾಡ್ಬೇಕು, ಅದಕ್ಕೆ ನೀರು ಕುಡಿದು ಇನ್ನೂ ಒಂದು ಗೌಡ್ರ ಮನ್ಯಾಗ ಸರಪಳಿ ಪಿಂಡಂದಾದಮ್ಮ, ಅದು ತಂದು ಕಟ್ಟಬೇಕಂತ ಮಾಡಿವಿ, ಎಳಸ್ಬೇಕಂತ ಮಾಡಿವಿ. ಅದೇನು ದೊಡ್ಡದು ಬಾರಲು ಅಂತ ಹೇಳಿಬಿಟ್ಟು ಅವ್ರನ್ನ ವಾಪಸ್ ಕರೆದಾಳ. ಅದ್ರಾಗ 4-5 ಜನರಿದ್ದಾಗ ಒಬ್ಬ 2-3 ಅಮ್ಮ ಏನು ಹುಚ್ಚದ ಅಮ್ಮ ಬಿಡೋ, ಸುಮ್ಮನೆ ಅನ್ರಿ ಅಂದಾಗ ಅದ್ರಾಗ ಒಬ್ಬವನು ಏನು ಮಾಡ್ಯಾನ, ಚಾಪಮ್ಮವನಿಂದ ಇಲ್ಲಿ ನೋಡ್ರಿ, ಅದ್ರಾಗ ಒಬ್ಬವನು ಏನು ಮಾಡ್ಯಾನ, ಅಮ್ಮನ ನೋಡಮ್ಮ ಸ್ವಲ್ಪ ಅಂತಂದು ಚಾಪಮ್ಮವನು ನೋಡಮ್ಮ ಅದೇನು ದೊಡ್ಡದು ಬಾರಲು ಅಂತಾಳ ಅಂತಂದಾಗ ಅವನಿಗೆ ಸ್ವಲ್ಪ ಶಾಕ್ ಆಗ್ಯದ. ನೋಡಮ್ಮ ಅಮ್ಮಂದು ಅಂತಂದು ಅವಾಗ ನಡಮ್ಮ ಅವರು 3 ಊರಕ್ಕೆ ಬಂದಾರ. ಒಬ್ಬವನೇ ಆ ಅಮ್ಮನಿಂದ ಹೋಗಿ ಇದೆ ನೋಡಮ್ಮ ತುಂಡು ಅಂತ ತೋರಿಸ್ಯಾನ. ಅದು ಇಷ್ಟು ಪಿಂಡ 12 ಫೀಟ್ ಉದ್ದ. ಅವಾಗ ಆ ಚಾಪಮ್ಮವ ಏನು ಮಾಡ್ಯಾಳ ಅಂದ್ರೆ, ಇದೇನು ದೊಡ್ಡ ಸುದ್ದಲ್ಲೋ ಅಂತಂದು ತನ್ನ ಸೀರೆ ಉಟ್ಕೊಂಡಂಥ ಸೀರೆ ಹರಿದು ಬಿಟ್ಟು ಆ ತುಂಡಿಗೆ ಕಟ್ಟಿ ಇದೆಲ್ಲಿ ಕಟ್ಟಬೇಕು ಅಂತ ಕೇಳಲ್ಲ ಅವನಿಗೆ. ಅಮ್ಮ ಇದು ಹಿಂಗೆ ಕೊಂಡಿ ಇರ್ತದಲ್ಲಮ್ಮ, ಹಿಂಗೆ ಕೊಂಡಿ ಕಟ್ಬೇಕು. ಅವಾಗ ಆ ಕೊಂಡಿಗೆ ಕಟ್ಟಿದಾಗ ಯಾರು ಅವರು ಡ್ರೈವರು ಅವರು 3 ಊರಕ್ಕೆ ಹೋಗ್ಯಾರ, ಅವ್ರನ್ನೂ ಬಂದಾರ. ಅದೇ ಟೈಮಿಗೆ ಬಂದ ಕೂಡಲೇ ಅವಾಗ ಈ ಅಮ್ಮ ಏಮಪ್ಪ ಅಂತಂದು ಅವರಿಗೆ ಸ್ವಲ್ಪ ಆಶ್ಚರ್ಯ ಆಗ್ಯಾನ. ಇದು ಅಲ್ಲಮ್ಮ ಇದು ಓದ್ತದೇನು ತುಂಡು, ಓದ್ತದಲ್ಲ ಅಂತಂದು ಅಂದಾಗ ಮತ್ತು ಚಾಲು ಮಾಡಲನಮ್ಮ ಟ್ಯಾಕ್ಟ್ರ್, ಚಾಲು ಮಾಡಲ್ಲ ಅವನು. ಚಾಲು ಮಾಡಿದಾಗ ಆ ತುಂಡನ್ನು ಎಳ್ಕೊಂಬಂದು ರೋಡಿಗೆ ಹಾಕಿದ್ದು ನಾವು ಕಣ್ಣಾರೆ ನೋಡಿದ್ವಿ. ಇದು ಪವಾಡ. ಇಂಥ ಪವಾಡ ಪುರುಷರು ನಮ್ಮ ಖಾಲಿ ಸೀರೆ ಅಂಚಿಲಿಂದ ಎಲ್ಲಿ ಸಿಗಂಗಿಲ್ಲ. ಟ್ಯಾಕ್ಟ್ರಿ ಕಟ್ಕೊಂಡು ಕಟ್ಟಿ ಆ ಸರಪಳಿಗಳು ಹರಿದೋಗಂತ ಒಂದು ಇದು ಖಾಲಿ ಸೀರೆ ಅಂಚಿಲಿಂದ ಅದಕ್ಕೆ ಎಷ್ಟು ಶಕ್ತಿ ತುಂಬಿದ್ದಾಳೋ ಆ ಮಹಾತ್ಮ ತಾಯಿಗೆ ಗೊತ್ತು. ಇಂಥ ಒಂದು ಪವಾಡ ಪುರುಷರು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಸಿಗಂಗಿಲ್ಲ ಇನ್ನು ಆಗಿ ಹೋಗಿದ್ದಾರೆ. ಅಂಥವರ ಪಾದಗಳಿಗೆ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ